ನಾನು ನಾಗರಾಜ್ ಶೇಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಇವತ್ತಿನ ದಿನ ನಮ್ಮ ವಿಶೇಷ ಯೂಟ್ಯೂಬ್ ವಾಹಿನಿಗೆ ಒಂದು ವಿಶೇಷವಾದ ದೇವಸ್ಥಾನವನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಕುಮಟಾ ತಾಲೂಕಿನ ಹೃದಯ ಭಾಗದಲ್ಲಿರುವಂತಹ ವಿಠೋಬ ದೇವಸ್ಥಾನ ಬಾವಜಿ ಕೆರೆ ಇವರನ್ನು ಈ ದೇವಸ್ಥಾನವನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಅದರ ಪೂರಕವಾದ ಅರ್ಚಕರು ಕೂಡ ಈಗಾಗಲೇ ಉಪಸ್ಥಿತರಿದ್ದಾರೆ ಹಾಗೂ ಇದರ ಬಗ್ಗೆ ವಿಶ್ಲೇಷಣೆಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ನೀಡ್ತಾ ಇದ್ದೀನಿ. ಶ್ರೀ ವಿಠೋಬ ದೇವಸ್ಥಾನ ಬಾವಜಿ ಕೆರೆ ಕುಮಟಾ ಇವರ ಆಶ್ರಯದಲ್ಲಿ ಭಕ್ತ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಪ್ರತಿ ವರ್ಷಕ್ಕೊಮ್ಮೆ ಸತತ 7 ದಿನಗಳ ಕಾಲ ನಡೆಯುವಂತಹ ಅಹೋರಾತ್ರಿ ಅಖಂಡ ಭಜನಾ ಸಪ್ತಾಹ ಜ್ಯೇಷ್ಠ ಮಾಸದಂದು ಬರುವಂಥದ್ದು. ಇದು ಕೃಷ್ಣ ಪಕ್ಷ ಪಂಚಮಿಯಂದು ಬರ್ತದೆ, ತಾವಿದನ್ನು ಕೇಳ್ಬೋದು. ಮತ್ತು ನಾಳೆ 5ನೇ ತಾರೀಕಿನಿಂದ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಏಕಾದಶಿದಂದು ನಡೆಯುವಂಥದ್ದು. ಮತ್ತು ಇದಕ್ಕೆ ಕೇಳಿದ್ರೆ ಸತತವಾಗಿ 11/7/2026ವರೆಗೆ ನಡೆಯುತ್ತದೆ ಇದು. ಮತ್ತೆಂತ ಕೇಳಿದ್ರೆ ವಿಶೇಷವಾಗಿ ದ್ವಾದಶಿದಂದು 12/7/2026 ನಡೆಯುವಂಥ ವಿಠೋಬ ದೇವಸ್ಥಾನ ಪಲ್ಲಕ್ಕಿ ಉತ್ಸವ ಕೂಡ ಇರ್ತದೆ. ಅದನ್ನು ತಾವು ಎಲ್ಲರೂ ಸಾರ್ವಜನಿಕ ಮತ್ತು ಭಕ್ತಾದಿಗಳು ಎಲ್ಲರೂ ಇದು ಒಂದು ಪಲ್ಲಕ್ಕಿ ಉತ್ಸವನ ಕಣ್ಣು ತುಂಬಿಕೊಳ್ಬೇಕು. ಮತ್ತೇನಂತ ಕೇಳಿದ್ರೆ ವಿಶೇಷವಾಗಿ ಸಾರ್ವಜನಿಕರು ಇದಕ್ಕೊಂದು ಆಹ್ವಾನವನ್ನು ನೀಡಿ ಇದು ಮಾಡಬೇಕು. ಮತ್ತು ನಮ್ಮ ಇಲ್ಲಿ ಒಂದು ವಿಠೋಬ ದೇವಸ್ಥಾನ ಅರ್ಚಕರಾದಂಥ ಗಣೇಶ್ ಭಟ್ ಅವರನ್ನು ನಾವೀಗಾಗಲೇ ಭೇಟಿ ಆಗ್ತೀವಿ. ನಮಸ್ಕಾರ ಸರ್, ನಮ್ಮ ಯೂಟ್ಯೂಬ್ ವಾಹಿನಿಗೆ. ಈಗಾಗಲೇ ಈ ಒಂದು ಕಾರ್ಯಕ್ರಮ ಏನಿದೆ ನಾಳೆ 5ನೇ ತಾರೀಕಂದು, ಅದ್ರ ಬಗ್ಗೆ ಯಾವ ರೀತಿ ರೂಪರೇಷೆಗಳು ಇರ್ತವೆ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಕ್ಷೇತ್ರ ವಿಠೋಬ ದೇವಸ್ಥಾನ ಬಾವಜಿ ಕೆರೆ ಇಲ್ಲಿ ವಾರ್ಷಿಕವಾಗಿ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವಂತಹ 7 ದಿನಗಳ ಕಾಲ ಅಖಂಡ ಅಹೋರಾತ್ರ ಭಜನಾ ಸಪ್ತಾಹ ನಾಳೆಯಿಂದ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಪಂಚಮಿ ದಿನಾಂಕ 5/7/26ರಿಂದ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಏಕಾದಶಿ 11/7/26 ತನಕ ನಡೆದು ತದನಂತರದಲ್ಲಿ 12/7/26 ದ್ವಾದಶಿಯ ದಿನ ಶ್ರೀ ವಿಠೋಬ ದೇವರ ಪಲ್ಲಕ್ಕಿ ಉತ್ಸವ ನಡೀತದೆ. ಹೀಗೆ ಇಲ್ಲಿ ನಡೀತದೆ. ಆಯಿತು, ಈಗಾಗಲೇ ಅಭಿನಂದನೆಗಳು ಗಣೇಶ್ ಭಟ್ ಅವರು. ಈಗಾಗಲೇ ತಮ್ಮ ಏನು ಮನದಾಳದ ಮಾತು ಈಗಾಗಲೇ ಹೇಳಿದ್ದಾರೆ ಅವರು. ಮತ್ತೆ ಯಾವುದು ಕೇಳಿದ್ರೆ ಯಾವ ರೀತಿ ಕಾರ್ಯಕ್ರಮಗಳು ನಡೀತದೆ, ಯಾಕಂದರೆ ಫಲ ಗೀಲ ಏನು ಕೊಡುವಂಥದ್ದು ಏನಾದ್ರು ಇದು ಇರ್ತದೆ ಅಂತ ಕೇಳ್ತಾರೆ ಭಜನೆ ಬಂದವರಿಗೆ. ಈ ದೇವಸ್ಥಾನಕ್ಕೆ ಒಂದು 350ರಿಂದ 400 ವರ್ಷಗಳ ಇತಿಹಾಸ ಇದೆ ಅಂತ ಪ್ರತೀತಿ. ಇಲ್ಲಿ ಪ್ರತಿ ವರ್ಷವೂ ಕೂಡ ಭಜನಾ ಸಪ್ತಾಹ ಹೇಳುವಂಥದ್ದು ವಿಶೇಷವಾಗಿ ನಡೀತದೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬರುವಂತಹ ಎಲ್ಲ ಸಮುದಾಯದ ಭಕ್ತರು ಜನರು ಕೂಡ ಇಲ್ಲಿ ಬಂದು ತಮ್ಮ ಭಜನಾ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಹೀಗೆ ಮತ್ತು ಇಲ್ಲಿ ಒಂದು ವಾರ ತನಕನೂ ಪ್ರತಿ ದಿನನೂ 10ರಿಂದ 12 ಪಾಳಿಗಳಿರ್ತವೆ. ಅಂದರೆ ಪ್ರತಿ ಪಾಳಿಗೂ 2 ತಾಸು ಹೀಗೆ ಪ್ರತಿ ಪಾಳಿನೂ ಆ 2 ತಾಸು ಆದ ನಂತರ ಬೇರೆ ಬೇರೆ ಪಾಳಿಯವರು ಬಂದು ಅಲ್ಲಿ ಸೇರಿಕೊಳ್ತಾರೆ. ಬೇರೆ ಬೇರೆ ಸಮಾಜ ಹೀಗೆ ಭಜನೆ ನಿಲ್ಲುವುದಿಲ್ಲ. ಅಖಂಡ ಭಜನೆ ಅಂದರೆ ನಿಲ್ಲಿಸುವಂಥದ್ದಿಲ್ಲ. ಈ ಒಂದು ಪಾಳಿಯವರು ಬಿಡಬೇಕಿದ್ರೆ ಮುಂದಿನ ಪಾಳಿಯವರು ಬಂದು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಎಷ್ಟು ತಾಸಿನವರೆಗೆ ನಡೀತದೆ ಪ್ರತಿದಿನಕ್ಕೆ? ಹಾಗಲ್ಲ, ಪ್ರತಿದಿನ ನಾಳೆ 5ನೇ ತಾರೀಕಿಂದ 12ನೇ ತಾರೀಕಿನ ಬೆಳಗ್ಗೆ ತನಕ ದ್ವಾದಶಿ ದಿನ ಅಂದರೆ ಪಲ್ಲಕ್ಕಿ ಉತ್ಸವ ದಿನದ ಬೆಳಗ್ಗೆ ತನಕ ಪ್ರತಿದಿನ ಭಜನೆ ನಡೀತಾ ಇರ್ತದೆ. ಪ್ರತಿಯೊಂದು ಸಮಾಜಕ್ಕೆ ಪೂರಕವಾಗಿ ಯಾವ್ಯಾವ ಸಮಾಜಕ್ಕೆ ಸಮಾಜ ಅಂದರೆ ನಮ್ಮ ಅಳವೆ ದಂಡೆಯ ಮೀನುಗಾರ ಸಮಾಜ, ಗಾಬಿತ ಸಮಾಜ ಅಂತ ಹೇಳಿ, ಮತ್ತೆ ಗಾವಡಿ ಸಮಾಜ ಅಂತ ಹೇಳಿ, ಮತ್ತೆ ನಮ್ಮ ಹವ್ಯಕರಲ್ಲಿ ಭಟ್ರು ಮತ್ತೆ ಹೆಗಡೆಯರು, ಹೀಗೆ ಮತ್ತೆ ಗೌಡ ಸಮಾಜದವರು, ಪಟಗಾರರು, ಹೀಗೆ ಮತ್ತೆ ನಮ್ಮ ಕೋಮರಪಂಥ ಸಮಾಜದ ನಾಯಕರು ಅಥವಾ ಎಲ್ಲರೂ ಕೂಡ ಭಜನೆ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಆಯಿತು, ಅಭಿನಂದನೆಗಳು ಗಣೇಶ್ ಭಟ್ ಅವರು. ಈಗಾಗಲೇ ತಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ನೀಡಿದ್ದಾರೆ. ಯಾಕಂತ ಕೇಳಿದ್ರೆ ಯಾವ ರೀತಿ ರೂಪುರೇಷೆಗಳು ನಡೀತದೆ ಇಲ್ಲಿ, ಮತ್ತೇನಂತ ಕೇಳಿದ್ರೆ ಮತ್ತು ಯಾವ ರೀತಿ ಭಕ್ತಾದಿಗಳು ಎಲ್ಲ ಸಮಾಜದವರು ಈಗಾಗಲೇ ಯಾವ್ಯಾವ ಸಮಾಜದವರು ಇಲ್ಲಿ ಭೇಟಿ ಕೊಟ್ಟು ಏನು ಭಜನಾ ಸಪ್ತಾಹವನ್ನು ನಡೆಸ್ತಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಭಿನಂದನೆಗಳು. ಮತ್ತು ಮತ್ತೊಂದು ವಿಷಯ, ಇಲ್ಲಿ RS ಭಾಗವತರು ಅಂತ ಹೇಳಿ ನಿಮಗೆ ಗೊತ್ತಿರಬಹುದು. ಅವರ ಮನೆತನದವರು RS ಭಾಗವತರ ಮನೆತನದವರು ತುಂಬ ವರ್ಷಗಳಿಂದ ಈ ಒಂದು ದೇವಸ್ಥಾನದ ಒಂದು ಜವಾಬ್ದಾರಿಯನ್ನು ತುಂಬ ಒಂದು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಏನು ಕೇಳಿದ್ರೆ ಇಲ್ಲಿ ದ್ವಾದಶಿಯ ದಿನ ಪಲ್ಲಕ್ಕಿ ಉತ್ಸವ ಹೇಳುವಂಥದ್ದು ಆಗ್ತದೆ.
ಆ ದಿನ ಯಾರಿಗಾದರೂ ಕೂಡ ಏನು ಮುಕ್ತವಾಗಿ ಅವಕಾಶ ಹೇಳುವಂಥದ್ದಿದೆ. ಯಾರೇ ಬಂದು ಕೂಡ ಆ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಬೋದು. ಆ ಪಲ್ಲಕ್ಕಿಯನ್ನು ಹೆಗಲ ಮೇಲೆ ಹೊರ್ಬೋದು. ಮತ್ತು ಬಂದಂಥವರಿಗೆ ಉಪಹಾರ ಅಥವಾ ಊಟ ಹೇಳುವಂಥದ್ದು ಭಾಗವತ ಮನೆಯಲ್ಲಿ ಇರ್ತದೆ. ಮತ್ತು ಈಗ ರಾತ್ರಿಯ ವೇಳೆಯಲ್ಲಿ ಅಂದರೆ 12ರಿಂದ 2 ಗಂಟೆ ತನಕ ಕೋಮಾರಪಂಥ ಸಮಾಜದ ಭಜನೆ ಹೇಳುವಂಥದ್ದಾಗ್ತದೆ. ಆ ಪಾಳಿಯಲ್ಲಿ ಅಷ್ಟು ರಾತ್ರಿ ಆದರೂ ಕೂಡ ಅವರದ್ದೇ ಸಮಾಜದ ಜನ ವಿಶೇಷವಾಗಿ ಅಂದರೆ ಪ್ರತಿದಿನ ಒಬ್ಬೊಬ್ಬರು ಒಂದಿನ ಶೀಡ ಅಥವಾ ಒಂದಿನ ವಡೆ ಅಥವಾ ಒಂದಿನ ಏನು ಯಾವ ತಿಂಡಿ ಉಪಹಾರಕ್ಕೆ ಸಂಬಂಧಪಟ್ಟಂಥ ಯಾವ ಆಹಾರಗಳುಂಟೋ ಅದನ್ನು ಅವರ ಯಥಾಶಕ್ತಿ ಯಥಾಭಕ್ತಿ ಯಾಗಿ ಒಂದು ಆ ಸೇವೆ ಮೂಲಕ ಭಕ್ತರಿಗೆ ಅಷ್ಟು ಆ ರಾತ್ರಿ ಸಮಯದಲ್ಲೂ ಕೂಡ ಒದಗಿಸ್ತಾರೆ. ಹೀಗೆ ಯಾರು ಬೇಕಾದರೆ ಯಾವುದೇ ರೀತಿಯಲ್ಲೂ ಕೂಡ ಸೇವೆಯನ್ನು ಮಾಡ್ಬೋದು. ಅದೇ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ನಾವು ಭಕ್ತರಿಗೆ ಕೊಟ್ಟರೆ ಅದು ನಿಜವಾಗಿ ಜನಾರ್ದನಿಗೆ ತಲುಪ್ತದೆ. ಹೀಗೆ ಆಮೇಲೆ ನಿಮ್ಮ ಪ್ರಶ್ನೆ ನಮ್ದೀಗ ಮುಕ್ತಾಯ ಆಯಿತು. ಈಗಾಗಲೇ ತಮ್ಮ ಮನದಾಳದ ಮಾತನ್ನು ಗಣೇಶ್ ಭಟ್ರವರು ನಮ್ಮ ಯೂಟ್ಯೂಬ್ ವಾಹಿನಿಗೆ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದ. ನಮಸ್ಕಾರ.